ನಮಸ್ಕಾರ ಕರುನಾಡು. ಇವತ್ತು ನಿಮ್ಮ ಮುಂದೆ ಇದೆ ದಿ ಬ್ಯೂಟಿಫುಲ್ CB350 ಹೈನಸ್. ನಮಸ್ಕಾರ ಕರುನಾಡು, ನಾನು ನಿಮ್ಮ ದಿವಾಕರ್. ನಾನು ಇಷ್ಟ ದಿನ ಬರೀ ಜಿಮ್ ವಿಡಿಯೋಸ್ ಮತ್ತೆ ಡೈಲಿ ಲಾಗ್ಸ್ ಮಾಡ್ತಿದ್ದೆ. ಇವತ್ತಿಂದ ಒಂದು ಹೊಸ ಹೆಜ್ಜೆ, ಏನಪ್ಪಾ ಅಂದ್ರೆ ಮೋಟೋ ಲಾಗಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನನ್ಗೆ ಆಗ್ಲಿಂದನೂ ಒಂದ್ ಕನ್ಸಿತ್ತು ಮೋಟೋ ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕಂತ. ಯಾಕಂದ್ರೆ ನಿಮ್ಗೆ ಗೊತ್ತು ಹುಡುಗರಿಗೆ ಬೈಕ್ ಕ್ರೇಜ್ ಯಾವ ರೀತಿ ಇರುತ್ತೆ ಅಂತ. ಸೊ ಒಬ್ಬ ಹುಡುಗ ಬೈಕ್ ತಗೋಬೇಕಾದ್ರೆ 100 ಕಡೆ ಕೇಳ್ತಾನೆ. ಅವನಿಗೆ ಸರಿಯಾದ ಉತ್ತರ ಸಿಗುತ್ತೋ ಇಲ್ವೋ ನಮ್ಗಂತೂ ಗೊತ್ತಿಲ್ಲ. ಅವಾಗ ಒಂದ್ ಕೊನೆ ಆಪ್ಷನ್ ಒಬ್ಬ ಯೂಟ್ಯೂಬರ್ನ ಹತ್ರ ಹೋಗೋದು, ಯೂಟ್ಯೂಬ್ ರಿವ್ಯೂ ನೋಡೋದು. ಸೊ ನನ್ ಕನ್ಸು ಇವತ್ತು ನಾನು ಫಸ್ಟ್ನೇ ಗಾಡಿ ರಿವ್ಯೂ ಮಾಡ್ತಾ ಇದ್ನಿ. ಇದೇ ತರ ನಿಮ್ ಸಪೋರ್ಟ್ ಬೇಕು. Now I am become death, the destroyer of worlds. तो चलिए शुरू करते हैं. ದೇಶದಲ್ಲಿ 350cc ಸೆಗ್ಮೆಂಟ್ ಅಂತ ಬಂದ್ರೆ ಎಲ್ರಿಗೂ ತಟ್ ಅಂತ ನೆನಪಾಗೋದು ರಾಯಲ್ ಎನ್ಫೀಲ್ಡ್ ಗಾಡಿ ಮಾತ್ರ. ಆ 350 ಸೆಗ್ಮೆಂಟ್ ಗಾಡಿಗಳಲ್ಲಿ ಅದಕ್ಕೆ ರಾಯಲ್ ಎನ್ಫೀಲ್ಡ್ಗೆ ಟಕ್ಕರ್ ಕೊಡೋಕೆಂತಾನೆ ಮಾಡಿರೋ ಗಾಡಿ CB350 ಹೈನಸ್. ಈ ಗಾಡಿನಲ್ಲಿ 348cc ಏರ್ ಕೂಲ್ಡ್ 4 ಸ್ಟ್ರೋಕ್ OHC ಸಿಂಗಲ್ ಸಿಲಿಂಡರ್ ಇಂಜಿನ್ನ ಕೊಟ್ಟಿದ್ದಾರೆ. ಈ ಇಂಜನ್ನು 21 bhp ಮತ್ತು 30 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ ಡ್ಯುಯಲ್ ಚಾನಲ್ ABS ಬರುತ್ತೆ ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡನ್ನೂ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ಈ ಗಾಡಿನಲ್ಲಿ ಅಡ್ವಾನ್ಸ್ಡ್ ಅನಲಾಗ್ ಡಿಜಿಟಲ್ ಮೀಟರ್ ಇದೆ. ಇದರಲ್ಲಿ ನೀವು ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೋಬೋದು ಮತ್ತು ನೀವು ಎಷ್ಟು ಗೇರ್ ಇಂಡಿಕೇಶನ್ನ ನೋಡ್ಕೋಬೋದು. ಮತ್ತು ಇಲ್ಲಿ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಇಂಡಿಕೇಶನ್ ಮತ್ತು ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ನು ಇದರಲ್ಲೇ ತೋರಿಸುತ್ತೆ. ನೀವು ಈ ಬಟನ್ಸಲ್ಲಿ ಎಲ್ಲನೂ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಇದರಲ್ಲಿ ಫ್ರಂಟಲ್ಲಿ 100/90 19 ಇಂಚ್ ಅಲೈ ವೀಲ್ನ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಕ್ ಅಲ್ಲಿ 130/70 18 ಇಂಚ್ ಅಲೈ ವೀಲ್ ನ ಕೊಟ್ಟಿದ್ದಾರೆ. ಈ ಗಾಡಿನಲ್ಲಿ ಹೆಡ್ಲೈಟ್ ಮತ್ತೆ ಟೈಲ್ ಲೈಟ್ ಎರಡೂನು ನೀವು LED ಲಿ ನೋಡೋಕ್ ಸಿಗುತ್ತೆ. ಇಲ್ಲಿ 4 ವಿಂಕರ್ಸ್ ನಿಮ್ಗೆ LED ನೇ ಸಿಗುತ್ತೆ. ಇದರಲ್ಲಿ ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾರೆ ಮತ್ತೆ ಹಿಂದೆಗಡೆ ಬಂದ್ಬಿಟ್ಟು ಟ್ವಿಲ್ ಸಿಲಿಂಡರ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾರೆ. ಇಷ್ಟೋ ತನಕ ಗಾಡೀಲಿ ಕೊಟ್ಟಿದ್ದ ಫೀಚರ್ಸ್ನ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಾಯ್ತು. ಬನ್ನಿ ಈಗ ಗಾಡಿ ನಿಜವಾದ ರಿವ್ಯೂ ಮಾಡೋಣ. ದಿ ಜಾಪನೀಸ್ ಹೋಂಡಾ ಓಡ್ಸೋಕ್ ಮಾತ್ರ ಬೆಂಕಿ ಆಗಿದೆ ಗುರು. ಇದ್ರ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಮತ್ತೆ ಇಂಜಿನ್ ರಿಲಯಬಿಲಿಟಿ ಆಗಿರ್ಬೋದು, ಇದ್ರ ಪರ್ಫಾರ್ಮೆನ್ಸ್ ಆಗ್ಬೋದು, ಎಲ್ಲ ಮಾತ್ರ ನೆಕ್ಸ್ಟ್ ಲೆವೆಲ್. ಈ ಗಾಡಿ ವೇಟ್ ಬಂದ್ಬಿಟ್ಟು 181 kg. ಈ ಗಾಡಿನ ನೀವು ಎಲ್ ಬೇಕಲ್ಲಿ ನುಗ್ಸೋದು ಮತ್ತೆ ಕಾರ್ಗಳಿಗೆ ಓವರ್ಟೇಕ್ ಮಾಡಕ್ ಆಗಲ್ಲ. ಬೈಕ್ ಸಖತ್ ಲೆಂತ್ ಇದೆ ಮತ್ತೆ ಈ ಸೆಗ್ಮೆಂಟ್ ಅಲ್ಲಿ ತುಂಬಾ ಲಾಂಗೆಸ್ಟ್ ಬೈಕ್ ಇದು. ಇದ್ರ ಬ್ರೇಕಿಂಗ್ ಸಿಸ್ಟಮ್ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಆಗಿದೆ. ಈ ಗಾಡಿನಲ್ಲಿ ನಿಸಾನ್ ಬ್ರೇಕ್ ಸಿಸ್ಟಮ್ ನ ಯೂಸ್ ಮಾಡಿದ್ದಾರೆ. ಈ ಗಾಡಿನಲ್ಲಿ ನಿಮ್ಗೆ ಸ್ಲಿಪ್ಪರ್ ಕ್ಲಚ್ ನ ಕೊಟ್ಟಿದ್ದಾರೆ. ರನ್ನಿಂಗ್ ಅಲ್ಲಿ ಗಾಡಿ ಸೌಂಡ್ ಹೇಗಿರುತ್ತೆ ನೋಡೋಣ. ಹುಡುಗಿಯರ್ ಕಾಲೇಜ್ ಹತ್ರ ಹೋಗ್ತಿದೀನಿ, ನೋಡೋಣ ಹುಡುಗಿಯರ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸೆಲ್ಫ್ ಪ್ರಮೋಷನ್ ಮಾಡ್ತಿದೀನಿ ಇವತ್ತು. ಇದೇ ಬುಲೆಟಾ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಈ ಗಾಡಿನಲ್ಲಿ 15 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿನ ಕೊಟ್ಟಿದ್ದಾರೆ. ಏನಿಲ್ಲ ಅಂದ್ರೂ ಈ ಗಾಡಿ ನಿಮ್ಗೆ 30 to 35 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಎಲ್ಲಾ ಗಾಡಿಗಳಲ್ಲೂ ಹಾರನ್ನ ಕೆಳಗಡೆ ಕೊಟ್ಟಿದ್ರೆ ಈ ಗಾಡಿನಲ್ಲಿ ಮೇಲ್ ಕೊಟ್ಬಿಟ್ಟಿದ್ದಾರೆ. ಇದ್ರ ಸೌಂಡ್ ಹೇಗಿದೆ ನೋಡೋಣ. ಈ ಗಾಡಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು 130 km/h. ನಾನು ಈ ಗಾಡಿನ ಇಷ್ಟು ಸ್ಪೀಡಲ್ಲಿ ಮತ್ತು ಇಷ್ಟು ದೂರ ಓಡಿಸಿದ ಮೇಲೂ ಎಲ್ಲೂ ನನಗೆ ವೈಬ್ರೇಷನ್ ಫೀಲ್ ಆಗಲಿಲ್ಲ. ಈ ಬೈಕ್ನ ನೀವು ಆರಾಮಾಗಿ ನಿಮ್ಮ ಲಾಂಗ್ ರೈಡ್ಗೆ ತಗೊಂಡೋಗ್ಬೋದು. ಸಸ್ಪೆನ್ಷನ್ ಚೆಕ್ ಮಾಡೋಣ ಬನ್ನಿ. ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ. ಒಂದು ರೇಂಜಿಗೆ ನೀವು ಆಫ್ ರೋಡಿಂಗ್ನ ಮಾಡ್ಕೋಬೋದು ಈ ಗಾಡಿನಲ್ಲಿ. ಏನ್ ಜನ ದೇವ! ಇತ್ತೀಚೆಗೆ ಶನಿದೇವ್ರ ದೇವಸ್ಥಾನದ ಮುಂದೆ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಇವಾಗ್ಲಿಂದ ಬೇರೆ ಮಧ್ಯಾಹ್ನ ಸಲ ಊಟ ಕೊಡೋಕೆ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ದೇವರೇ ಕಾಪಾಡಪ್ಪ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಂಗೆ ಮಾಡಪ್ಪ, ಫಾಲೋವರ್ಸ್ ಬೆಳೆಸಪ್ಪ.
ಈ ಗಾಡಿನಲ್ಲಿ ಸ್ವಲ್ಪ ಡಿಸಬಿಲಿಟಿ ಏನಂದ್ರೆ ನಿಮ್ಗೆ ನೈಟ್ ಹೊತ್ತು ಹೆಡ್ಲೈಟ್ ಜಾಸ್ತಿ ಫೋಕಸ್ ಆಗ್ತಿಲ್ಲ. ಇವರು ಅದನ್ನ ಸ್ವಲ್ಪ ಸರಿ ಮಾಡಬಹುದಾಗಿತ್ತು. ಡ್ರೈವರ್ ಸೀಟ್ ಸ್ವಲ್ಪ ಸ್ಮೂತ್ ಆಗಿದೆ, ಆದ್ರೆ ಬ್ಯಾಕ್ ಸೀಟ್ ಮಾತ್ರ ತುಂಬಾ ರಫ್ ಆಗಿ ಕೊಟ್ಬಿಟ್ಟಿದ್ದಾರೆ. ಓವರ್ ಆಲ್ ಈ ಗಾಡಿನ ನೀವು ಕಣ್ಮುಚ್ಕೊಂಡು ಪ್ರಿಫರ್ ಮಾಡಬಹುದು. ಸೀಟ್ ಹೈಟ್ 5.8 ಇಂಚಸ್ ನಾನು ಆರಾಮಾಗಿ ಫ್ಲಾಟ್ ಫುಟ್ ಮಾಡಬಹುದು. ಇದರಲ್ಲಿ MRF ಜಾಫರ್ಸ್ ಟೈರ್ ನ ಹಾಕಿರೋದು ಒಳ್ಳೆ ಕಾರ್ನರಿಂಗ್ ಫೀಲಿಂಗ್ ನ ಕೊಡುತ್ತೆ. ಇದು ದೇರ್ ಇಸ್ ನೋ ಇಂಜಿನ್ ಇಶ್ಯೂ ಇನ್ ಮಿಡ್ ರೇಂಜ್ ಅಂಡ್ ಟಾಪ್ ಎಂಡ್. ಎಲ್ಲೂ ವೈಬ್ರೇಷನ್ ಫೀಲ್ ಆಗಲ್ಲ ನಿಮ್ಗೆ. ಈಗ ಈ ಗಾಡಿ ಪ್ರೈಸ್ ತಿಳ್ಕೊಳ್ಳೋಣ. ಹಾಯ್ ಎವ್ರಿವನ್, ನನ್ನ ಹೆಸರು ನೋಮಾನ್ ಅಂತ, ಬಿಗ್ ವಿಂಗ್ ಶೋರೂಮಿಂದ. ಈ ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸ್ ದಿವಾಕರ್ ಅವರು ಪ್ರೊವೈಡ್ ಮಾಡಿದ್ದಾರೆ. ಮಿಸ್ಸಿಂಗ್ ಆಗಿರೋದು ಒಂದೇ ಆನ್ ರೋಡ್ ಪ್ರೈಸು. ಇದರಲ್ಲಿ 2 ವೇರಿಯಂಟ್ಸ್ ಇದೆ, ಒಂದು ಡೀಲಕ್ಸ್ ಪ್ರೋ ಮತ್ತು ಇನ್ನೊಂದು ಡೀಲಕ್ಸ್ ಪ್ರೋ ಕ್ರೋಮ್. ಡೀಲಕ್ಸ್ ಪ್ರೋ ವೇರಿಯಂಟ್ ಬಂದು 2,58,000 ಆಗುತ್ತೆ, ಮತ್ತು ಡೀಲಕ್ಸ್ ಪ್ರೋ ಕ್ರೋಮ್ 2,60,000 ಆಗುತ್ತೆ. ಇಂದಿಂದ ಒಳ್ಳೆ ವೀಡಿಯೋಸ್ಗಳಿಗೆ ದಿವಾಕರ್ ಬ್ರೋನ ಫಾಲೋ ಮಾಡಿ. ಈಗೀಗ ಅವರು ಕೆರಿಯರ್ ಸ್ಟಾರ್ಟ್ ಮಾಡ್ತವ್ರೆ. ಎಲ್ಲರದು ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ನೀವೇನಾರ ಹೋಂಡಾ ಶೋರೂಮಿಗೆ ಬಂದರೆ ನೋಮನ್ ಬ್ರೋ ಇರ್ತಾರೆ, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಅವರು ಫುಲ್ಲು ಗಾಡಿ ಬಗ್ಗೆ ಇನ್ನೊಂದು ಸ್ವಲ್ಪ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಮತ್ತು ಟೆಸ್ಟ್ ಡ್ರೈವ್ ತಗೊಳ್ಳಿ. ಅಟ್ಲೀಸ್ಟ್ ನೀವು ತಗೊಳ್ಳಿಲ್ಲ ಅಂದ್ರೂ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಮಸ್ಟ್ ರೈಡ್ ಗಾಡಿ ಮಾತ್ರ ಇದು. ಮೈಸೂರು ಸೆಂಟ್ರಲ್ ಶೋರೂಮ್ ಲೊಕೇಟ್ ಆಗಿರೋದು ಸರಸ್ವತಿಪುರಂ ಫೈರ್ ಬ್ರಿಗೇಡ್ ಆಪೋಸಿಟೇ. ವಿಸಿಟ್ ಮಾಡಿ. ಥ್ಯಾಂಕ್ ಯು. ಸೊ ನಾನು ಫಸ್ಟ್ ಟೈಮು ಒಂದು ಗಾಡಿನ ರಿವ್ಯೂ ಮಾಡಿರೋದು. ಇದರಲ್ಲಿ ಏನಾದ್ರು ಸೇರಿಸ್ಬೇಕಾಗಿದ್ರೆ ಮತ್ತು ಏನಾದ್ರು ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ.